ಮಾಡ್ತೀವಿ. ಯಾಕೆಂದರೆ ಅವ್ರು ಕೊಟ್ಟಿರೋಂಥ ಲೆಟ್ರನ್ನ ವಾಪಸ್ ತೆಗಿಬೇಕು. ಅಲ್ಲಿವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ. ಅದೇನೇ ಆಗಲಿ ಒಗ್ಗಟ್ಟಿರಲಿ ಅಂತ ಹೋರಾಟ ಮಾಡ್ತಾನೆ ಇರ್ತೀವಿ. ಯಾಕೆಂದರೆ ಅವ್ರ ಹೆಸರಲ್ಲಿ ಯಾವುದೂ ಇಲ್ಲ, ಇರೋದು ಮೇಡಮ್ ಹೆಸರಲ್ಲಿ. ಮೇಡಮ್ಗೆ ಅವರು ಅಣ್ಣ ಕೊಟ್ಟಿರೋದು. ಅದ್ರ ತರವಾಗಿ ಇವ್ರ ಮೇಲೆ ನೀನು ರಾಜೀನಾಮೆ ಕೊಡು ಅರ್ಥ ಏನಿದೆ ಇದರಲ್ಲಿ? ನೀವೇ ಹೇಳಿ, ಇದ್ರ ಅರ್ಥ ಏನಿದೆ? ಅದಕ್ಕೆ ಅದು ಹಿಂಪಡೆಯವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಅದೇನೇ ಆಗಲಿ ರಾಜೀನಾಮೆನೂ ಕೊಡಲ್ಲ, ಹೋರಾಟ ನಿಲ್ಲಿಸಲ್ಲ ನಾವು. ರಾಜಕೀಯ ದುರ್ದೇಶನೇ ಇದು. BJPಯವರು JDS ಅವರು ಈಗ ಅವ್ರದ್ದೇ ತೆಗೆದ್ರೆ 106 ಎಕರೆ ಇದ್ದಾವೆ, 300 ಎಕರೆ, 400 ಎಕರೆ, 500 ಎಕರೆ ಇದಾವೆ, 1000 ಎಕರೆ ಇದ್ದಾವೆ. ಅವ್ರದ್ದು ಯಾಕೆ ತೆಗಿತಾ ಇಲ್ಲ ಇವರು ರಾಜ್ಯಪಾಲರು? ನಮ್ಮದು CM 2ನೇ ಸರಿ CM ಆಗಿರೋ ಹಿಂದುಳಿದ ವರ್ಗದ ನಾಯಕ ಆಗಿರೋದಕ್ಕೋಸ್ಕರ ತೆಗಿಬೇಕು ಅಂತ ಹೊಟ್ಟೆ ಊರಿಗೋಸ್ಕರ ಮಾಡ್ತಾ ಇದ್ದಾರೆ ಕೆಲಸನ. ಕುಮಾರಸ್ವಾಮಿದು 1000 ಬೆಂಗಳೂರಲ್ಲೇ ಒಂದು 300 ಎಕರೆ ಇದೆ, ಒಂದು ಕಡೆ 150 ಎಕರೆ ಇದೆ, ಇನ್ನೊಂದು ಕಡೆ 1000 ಎಕರೆ ಇದೆ ಕುಮಾರಸ್ವಾಮಿದು. ಅವ್ರದ್ದು ಯಾಕೆ ತೆಗಿತಾ ಇಲ್ಲ? ವಿಜೇಂದ್ರದು ಅವ್ರ ಕ್ಷೇತ್ರದಲ್ಲಿ ಎಷ್ಟು 1000 ಎಕರೆ ಇದೆ, ಅವ್ರದ್ದು ಯಾಕೆ ತೆಗಿತಾ ಇಲ್ಲ? ನಮ್ಮ ಅಪೋಸಿಷನ್ ಪಾರ್ಟಿ ಲೀಡ್ರು ಅವ್ರದ್ದು ಎಷ್ಟಿದೆ, BJP ಲೀಡ್ರದು, ಅವ್ರದ್ದು ಯಾಕೆ ತೆಗಿತಾ ಇಲ್ಲ? ಈಗ BJP MLAಗಳದು ಮಾಜಿ ಮಿನಿಸ್ಟರ್ಗಳದ್ದು ಎಷ್ಟೆಷ್ಟು ಎಕರೆ ಇದೆ, 1000 ಕೋಟಿ ಇದಾವೆ, ಯಾಕೆ ತೆಗಿತಾ ಇಲ್ಲ? ಖಂಡಿತವಾಗಿ ನಿರಂತರ ಹೋರಾಟ ಮಾಡ್ತೀವಿ. ಖಂಡಿತವಾಗ್ಲಿಯೂ ಇದು ವಾಪಸ್ ತೆಗೆಯೋವರೆಗೂ ನಿರಂತರ ಹೋರಾಟ ಮಾಡ್ತಾನೆ ಇರ್ತೀವಿ. ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ.